ಓ ಮೇಡಮ್, ಯಾವ ಕಡೆ ಬನ್ನಿ ಬಿಡುವ. ನೋ ಥ್ಯಾಂಕ್ಸ್. ಇಲ್ಲಿ ನೋಡಿ ಮೇಡಮ್, ಮಳೆ ಬರೋ ಹಾಗುಂಟು. ಎಕ್ಸ್ಟ್ರಾ ಎಂತ ಕೇಳೋದಿಲ್ಲ. ಮೀಟ್ರ್ ಎಷ್ಟಾಗ್ತದೋ ಅಷ್ಟು ಕೊಟ್ರೆ ಆಯ್ತು. ಇಲ್ಲ, ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ. ಹೋಗಿ ಹೋಗಿ, ನಿಮ್ಮ ಫ್ರೆಂಡ್ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಫ್ರೆಂಡ್ಸ್ ಅಂತೂ ಬಂದೇ ಬರ್ತಾರೆ. ಹಾಗೋ ಬಂದೇ ಬಿಟ್ಟು. ಹಾಯ್ ಆಂಟಿ, ಬನ್ನಿ ಒಳಗೆ. ಸಾರಿ ಜನನಿ, ಈ ಗಂಡಸರ ಗಲಾಟೆಲಿ ನಿನ್ನ ಹತ್ರ ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಮನ್ಸಲ್ಲಿ ಅಂತ ಇಟ್ಕೋಬೇಡ. ಕೂತ್ಕೊಳ್ಳಿ. ನಮ್ಮವರು ಸ್ವಲ್ಪ ಹಾಗೇನೆ. ನನ್ನ ಕಡೆಯಿಂದ ಅಂಕಲ್ಗೂ ಸಾರಿ ಹೇಳ್ಬಿಡಿ ಪ್ಲೀಸ್. ಆಂಟಿ ಏನ್ ತಗೋತೀರಾ, ಕಾಫಿನಾ ಟೀನಾ? ಎಂತ ಬೇಡ, ಒಂದು ಲೋಟ ನೀರು ಕೊಡು ಸಾಕು. ಸರಿ. ಮನೆ ತುಂಬಾ ಚಂದ ಉಂಟು ಜನನಿ. ಥ್ಯಾಂಕ್ಸ್ ಆಂಟಿ. ಕಂಗ್ರ್ಯಾಚುಲೇಷನ್ಸ್ ಜನನಿ, ನೀನ್ ತಾಯಿ ಆಗ್ತಿದ್ಯಂತೆ. ಹೌದು ಆಂಟಿ. ಆಕ್ಚುಲಿ ನಾನೇ ನಿಮ್ಮ ಹತ್ರ ಬರೋಣ ಅಂತಿದ್ದೆ. ನನಗೆ ನೀವೇ ಟಿಪ್ಸ್ ಕೊಡಬೇಕು. ಯಾಕೆಂದ್ರೆ ನನಗಿಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ, ನನಗೆ ಗೊತ್ತಿರೋದೆಲ್ಲ ಹೇಳ್ತೇನೆ. ಹೌದು ಆಂಟಿ, ನಿಮ್ಗೆ ಆ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮಕ್ಕಳೆಲ್ಲ ಎಲ್ಲಿ? ಸ್ಟೇಟ್ಸಲ್ಲಿದ್ದಾರಾ? ಆಂಟಿ, ನಾನೇನಾದ್ರೂ ತಪ್ಪಾಗಿ ಮಾತಾಡದ್ನಾ? ಹಾಗೆಂತ ಇಲ್ಲ. ಸುಮಾರು ವರ್ಷಗಳಿಂದ ಮನ್ಸಲ್ಲಿರೋ ವಿಷಯ ಇವತ್ತು ನಿನ್ನ ಹತ್ರ ಹೇಳಿದ್ರೆ ಮನಸ್ಸು ಹಗುರ ಆಗಬಹುದು ಏನೋ. ನಮ್ಮದು ಕುದುರೆ ಮುಖ. ಅಲ್ಲೇ ಅವರನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ಅವರು ಸ್ವಲ್ಪ ಸಮಯದ ನಂತರ ನನ್ನ ಹತ್ರ ಬಂದು ಬದುಕಿದ್ರೆ ನಿನ್ನೊಟ್ಟಿಗೆ ಬದುಕ್ತೇನೆ ಅಂತ ಪ್ರಪೋಸ್ ಮಾಡಿದ್ರು. ನನಗೂ ಅವ್ರ ಬಗ್ಗೆ ಪ್ರೀತಿ ಇದ್ರು ಅವ್ರಿಗೆ ಮೋಸ ಮಾಡ್ಲಿಕ್ಕೆ ನನಗೆ ಮನ್ಸು ಬರ್ಲಿಲ್ಲ. ಆಗ್ಲೇ ಇರುವ ಸತ್ಯನೆಲ್ಲ ಅವರಿಗೆ ಹೇಳಿದೆ. ಚಿಕ್ಕ ವಯಸ್ಸಿನಲ್ಲಿ ಅಕ್ಕ ಮನೇಲಿ ಇಲ್ಲದೆ ಇರುವಾಗ ನನ್ನ ಭಾವ ನನ್ನ ಕೆಟ್ಟದಾಗಿ ಬಳಸಿಕೊಳ್ತಿದ್ರು. ಹಾಗಾಗಿ ನನ್ನಿಂದ ನಿಮ್ಗೆ ಯಾವುದೇ ಸುಖ ಸಿಗುವುದಿಲ್ಲ, ಮರ್ತು ಬಿಡಿ ಅಂತ ಹೇಳಿದೆ. ಅದಕ್ಕೆ ಅವರು ನನಗೆ ಬೇಕಾಗಿರೋದು ನಿನ್ನ ಮೈಯೆಲ್ಲ ಮಾರೈತಿ, ನಿನ್ನ ಮನಸ್ಸು ಅಂತ ಹೇಳಿ ನನ್ನನ್ನು ಮದುವೆ ಆದ್ರು. ನಾವು ಕೂಡ ನಿಮ್ಮ ಹಾಗೆ ಲವ್ ಮಾಡಿ ಮದುವೆ ಆಗಿ ಊರು ಬಿಟ್ಟು ಇಲ್ಲಿ ಬಂದು ಬದುಕ್ತಿದ್ದೇವೆ. ಜನನಿ. ಆಂಟಿ, ಹಲೋ. ಎಲ್ಲೇ ಇದೆಯಾ? ಸಾರಿ ಮಾ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ದೊಡ್ಡಮ್ಮ ಫೋನ್ ಮಾಡಿದ್ರು. ರಾತ್ರಿ 10 ಗಂಟೆ ಆಗಿದೆ, ಮಳೆ ಬೇರೆ ಬರೋ ಹೋಗಿದ್ಯಂತೆ. ಬೇಗ ಮನೆಗೆ ಹೋಗು. ಇವಾಗ ಹೋಗ್ತಾ ಇದ್ದೀನಿ. ಹಡವೆ ಮಾರ್ರೆ. ಬೇಕಾ? ಇಲ್ಲೆಲ್ಲ ಬೇಡ ಮಾರ್ರೆ, ಪಬ್ಲಿಕ್. ನಿನಗೆ ಎಂತ ಮಾಲ್ ಬೇಕು ಕರ್ಕೊಬತ್ತೆ. ನಂಗಿದೆ ಬೇಕಾ? ಈಗೆಂತ ನೀವೇ ಹೋಗಿ ಹೇಳ್ಕೊ ಬರ್ತೀರೋ ಇಲ್ಲ ನಾನೇ ಹೋಗುದಾ? ಆಟ ಹಿಡಿದ್ರೆ ಅಂಟಂತ ಗೊತ್ತಿಲ್ವನ? ಬಾರ. ಓ ಮೇಡಮ್, ಯಾವ ಕಡೆ ಬನ್ನಿ ಬಿಡುವ. ನೋ ಥ್ಯಾಂಕ್ಸ್. ಇಲ್ಲಿ ನೋಡಿ ಮೇಡಮ್, ಮಳೆ ಬರೋ ಹಾಗುಂಟು. ಎಕ್ಸ್ಟ್ರಾ ಎಂತ ಕೇಳೋದಿಲ್ಲ. ಮೀಟ್ರ್ ಎಷ್ಟಾಗ್ತದೋ ಅಷ್ಟು ಕೊಟ್ರೆ ಆಯ್ತು. ಇಲ್ಲ, ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ. ಹೋಗಿ ಹೋಗಿ, ನಿಮ್ಮ ಫ್ರೆಂಡ್ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಫ್ರೆಂಡ್ಸ್ ಅಂತೂ ಬಂದೇ ಬರ್ತಾರೆ. ಹಾಗೋ ಬಂದೇ ಬಿಟ್ಟು. ಯಾರ ನೀನು ಅವಳನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬಂದದ್ದಾ?
ಈಗ ನೀನೆಂತ ಮಾಡಿದ್ರು ಅವಳು ಬರೋದಿಲ್ಲ ಆಯ್ತಾ? ಅವಳಿಗೆ ನಮ್ಮೊಟ್ಟಿಗೆ ಸುಮಾರು ಕೆಲಸ ಉಂಟು. ಆದ ನಂತರ ನಾನೇ ಕರೆದುಕೊಂಡು ಬಂದು ಬಿಡ್ತೇನೆ. ಹೋಗ ಹೋಗ. ನಿಮ್ಮೊಳ್ಳೇದಕ್ಕೆ ಹೇಳ್ತಿದ್ದೀನಿ, ಅವಳ ಬಿಟ್ಟು ಹೊರಟುಬಿಡಿ. ಎಂತ ನಮ್ಗೆ ಎದುರಿಸೋದಾ? ಈಗಾಗಲೇ ಅರ್ಧ ಪೆಟ್ಟು ತಿಂದು ಬಂದ ನೀನು ಪೂರ್ತಿ ಸಾಯಬೇಕು ಅಂತ ನಿನ್ನ ಹಣೆಯಲ್ಲಿ ಬರೆದಿದ್ರೆ ನಾವೆಂತ ಮಾಡ್ಲಿಕ್ಕೆ ಆಗ್ತದೆ? ರಾಕ್ಷಸ 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 ರಾಕ್ಷಸ. He's bad. He's ugly. ನೋಡು attitude. ತುಂಬಾ ಅಂದ್ರೆ ತುಂಬಾ ಕಟ್ಟಸಿಗೆ ತೋರದೆ ತಾನೇ ದುಶ್ಮನ್ ಕಂಡ್ರೆ ಬೇಟೆಯಾಡೋ ಮೂಡಲಿ ಬಂದಿರುವ ಸಿಂಹಕ್ಕೆ ಬಲಿ ಪಶು ಆಗದೆ ಬೇಗ ಬೇಗ ಎಸ್ಕೇಪ್ ಆಗ. He's ugly. He's bad. He's ugly. ರಾಕ್ಷಸ 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 ರಾಕ್ಷಸ. ಬಂದ ಕಂಸ ಬೀಳುತ್ತಾವೆ ಕೂಸ ಎನಿಮಿಸ್ ಎಲ್ಲ ಧ್ವಂಸ. ರಾಕ್ಷಸ ರಾಕ್ಷಸ ಕಂಡ್ರೆ ಕೆಟ್ಟ ನೇಚರ್ ಕೊಲ್ಲೋದಿವನ ಕಲ್ಚರ್ ಇವನ ಭಾರಿ ಡೇಂಜರ್. ರಾಕ್ಷಸ ರಾಕ್ಷಸ. ನೋಡು ನೋಡು ದಮ್ಮಿದೆ ಬೇಕಾ ಬಿಟ್ಟಿ ಹಮ್ಮಿದೆ ಬಂದ್ರೆ ಕೇರೆ ಮಾಡ್ದೆ ಬಗ್ಗು ಬಡಿವ. ಇನ್ನೊಂದು ಸಲ ಯಾವ್ದಾದ್ರು ಹುಡುಗಿನ ಮುಟ್ಟೋದು ನೋಡಿದ್ರೆ ನಾನು ಉಸಿರು ನಿಲ್ಸ್ಬಿಡ್ತೀನಿ. He's bad. He's ugly. ರಾಕ್ಷಸ 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 ರಾಕ್ಷಸ. ನೀನ್ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಏನೋ ಮಾತಾಡ್ಬೇಕು ಅಂದೆ? ನಿನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ನೀನ್ ನನಗೆ ತುಂಬಾ ಇಷ್ಟ ಆಗೋದೆ. ಇದನ್ನ ನಿನಗೆ ತುಂಬಾ ಸಲ ಹೇಳ್ಬೇಕು ಅಂತ ಬಂದೆ. ಬಟ್ ನಿನಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ ಗೊತ್ತಾಗಿ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ತುಂಬಾ ಯೋಚನೆ ಮಾಡಿ ನಿನ್ ಜೊತೆನೆ ಬದುಕ್ಬೇಕು ಅಂತ ಅನ್ಕೊಂಡಿದೀನಿ. ನನ್ನ ಜೊತೆ ಬದುಕಬೇಕು ಅಂದ್ರೆ ನಾ ಇಷ್ಟು ದಿವಸ ಹೆಂಗ್ ಬದುಕು ಬಂದೆ ಅಂತ ಗೊತ್ತಿರ್ಬೇಕಲ್ವ? ನೀ ಇಷ್ಟು ದಿವಸ ನಾನು ಏನು ನೋಡಿದ್ಯೋ ಅದು ನಾನಲ್ಲ, ನಾನೊಬ್ಬ ಅನಾಥ. ಎಷ್ಟೋ ಜನ ನೋಡ್ತಿದ್ದೆ. ಬಂದ ಕಂಸ ಬೀಳುತ್ತಾವೆ ಕೂಸ ಎನಿಮಿಸ್ ಎಲ್ಲ ಧ್ವಂಸ. ರಾಕ್ಷಸ ರಾಕ್ಷಸ ಕಂಡ್ರೆ ಕೆಟ್ಟ ನೇಚರ್ ಕೊಲ್ಲೋದಿವನ ಕಲ್ಚರ್ ಇವನು ಭಾರಿ ಡೇಂಜರ್. ರಾಕ್ಷಸ ರಾಕ್ಷಸ. ಮಾಡಿದ ತಪ್ಪಿಗೆ ಜೈಲ್ಗೂ ಹೋಗಿ ಬಂದಿದ್ದೀನಿ. ನನ್ನ ಹತ್ರ ಒದೆ ತಿಂದ ಎಷ್ಟೋ ಜನ ಇವತ್ತಿಗೂ ನಾನು ಹುಡುಕ್ತಿದ್ದಾರೆ. ಯಾವತ್ತು ಏನಾಗುತ್ತೋ ಅಂತ ನನಗೆ ಗೊತ್ತಿಲ್ಲ. ನೀನ್ ನನ್ನ ಜೊತೆಗಿದೆಯಾ ಅಂತ ಗೊತ್ತಾದ್ರೆ ನಾಳೆ ದಿವಸ ನಿನ್ಗೂ ತೊಂದರೆ ಆಗ್ಬೋದು. ಇಷ್ಟೆಲ್ಲ ಹೇಳಿದ್ಮೇಲೂ ನೀ ಇನ್ನೂ ನನ್ನ ಜೊತೆ ಬದುಕಕ್ಕೆ ಇಷ್ಟಪಡ್ತೀಯಾ? ಯೋಚನೆ ಮಾಡು. ಹೇಳು. ನಾನು ಬದುಕಿದ ರೀತಿನ ಕೇಳೇ ಇಷ್ಟು ಭಯ ಆಗ್ತಿದ್ಯಾ? ಇದನ್ನೆಲ್ಲ ಕಣ್ಣಾರೆ ಕಂಡು ಕೂಡ ನನ್ನಂಥವನ ಜೊತೆ ಬದುಕ್ತೀನಿ ಅಂತ ತನ್ನ ಸಂಬಂಧಗಳನ್ನೆಲ್ಲ ಬಿಟ್ಟು ಬದುಕ್ತಿದ್ದಾಳೆ ನನ್ನ ಜನನಿ. ಅಂಥವಳಿಗೆ ಮೋಸ ಮಾಡೋ ಯೋಚನೆ ಯಾರು ಹೆಂಗ್ ಮಾಡ್ಲಿ ಹೇಳು? ನಾನು ಬರೋವರೆಗೂ ನೀಲಿಂದ ಹೋಗಲ್ಲ ಅಂದೆ. ನನಗೋಸ್ಕರ ಒಂದು ಹೆಣ್ಣು ರೋಡಲ್ಲಿ ಕಾಯ್ತಾ ಇರಬಾರ್ದು ಅಂತ ನಾ ಇಲ್ಲಿಗೆ ಬಂದೆ. ನಿನಗೆ ನನ್ನ ಮೇಲಿರೋದು ಅಟ್ರಾಕ್ಷನ್ ಅಷ್ಟೇ, ಅಫೆಕ್ಷನ್ ಅಲ್ಲ.